ನಿಷೇಧಿತ ಪ್ಲಾಸ್ಟಿಕ್ ಹಾಗೂ ಬಣ್ಣಗಳ ಬಳಕೆ ಮಾಡ್ತಾ ಇದ್ದ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ರಾಯಚೂರು ಎಸಿ ಗಜಾನನ ಬಾಳೆ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ, ತಹಶೀಲ್ದಾರ್ ಹಾಗೂ ಫುಡ್ ಸೇಫ್ಟಿ ಆಫೀಸರ್ಗಳು ಕಾರ್ಯಾಚರಣೆಗೆ ಇಳಿದಿದ್ರು. ಬಸ್ ನಿಲ್ದಾಣ ಹಾಗೂ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್, ಟೀ ಅಂಗಡಿಗಳ ಮೇಲೆಯೂ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಬಣ್ಣ ಬಣ್ಣದ ಕಬಾಬ್, ಪ್ಲಾಸ್ಟಿಕ್ ನೋಡಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಹೋಟೆಲ್ಗಳ ಮೂಲೆ ಮೂಲೆಗಳಲ್ಲಿ ಅಧಿಕಾರಿಗಳು ಜಾಲಾಡಿದ್ದಾರೆ. ದಾಳಿ ವೇಳೆ ನಿಷೇಧ ಬಣ್ಣಗಳು, ಪ್ಲಾಸ್ಟಿಕ್, ಕಲಬೆರಕೆ ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ನಿಷೇಧಿತ ಬಣ್ಣ ಬಳಕೆ ಮಾಡದಂತೆ ಹೋಟೆಲ್ ಮಾಲೀಕರಿಗೆ ದಂಡ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೃಹ ಬಳಕೆ ಗ್ಯಾಸ್ ಉಪಯೋಗ ಮಾಡಿದ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ನೀಡಿ ದಂಡ ಹಾಕಲಾಗಿದೆ. ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡುವ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ರು. ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡೋದಕ್ಕೆ ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಹಿಂದೂ ಸಂಘಟನೆಗಳಿಂದ ಮನವಿ ನೀಡಿದ್ದೇವೆ. ಶಿವಾಜಿನಗರಕ್ಕೆ ಐತಿಹಾಸಿಕ ಹೆಸರಿದೆ. ಈಗ ಜಾತಿ ಗಣತಿ ಹೆಸರಲ್ಲಿ ಕ್ರಿಶ್ಚಿಯನ್ನರನ್ನ ಒಡೆದು ಹಾಕಿದ್ದೀರಾ. ಈಗಾಗಲೇ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಹೆಸರು ತುಂಬಾ ಕಡೆ ಇಟ್ಟಿದ್ದಾರೆ. ಕಾಂಗ್ರೆಸ್ನವರು ಶಿವಾಜಿನಗರವನ್ನ ವ್ಯಾಟಿಕನ್ ಸಿಟಿ ಮಾಡ್ತಿದ್ದೀರಾ. ಈಗ ಹಿಂದೂ ಹೆಸರಿಡಿ ಅಂತ ಕೇಳ್ತಿದ್ದೇವೆ. ಶಿವಾಜಿ ಹೆಸರಿಟ್ರೆ ಶಿವಾಜಿನಗರ ಅಂತ ಜನರಿಗೆ ಗೊತ್ತಾಗುತ್ತೆ. ಒಂದ್ ವೇಳೆ ಹೆಸರಿಡದೆ ಹೋದ್ರೆ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ರು. ಕಲಬುರಗಿಯಲ್ಲಿ ಆಳಂದ ತಾಲೂಕಿನ ಬೂಸನೂರು ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು, ಮಳೆ ನೀರಿನ ಜೊತೆ ಅಮರ್ಸಾ ಡ್ಯಾಂನಿಂದ ಹೊರಬಿಟ್ಟ ನೀರು ಗ್ರಾಮಕ್ಕೆ ನುಗ್ಗಿವೆ. ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದೆ. ಮನೆಯಲ್ಲಿರೋ ನೀರು ಹೊರಹಾಕೋದಕ್ಕೆ ಗ್ರಾಮಸ್ಥರು ಹರಸಾಹಸಪಟ್ಟರು. ಗ್ರಾಮದ ಬ್ರಿಡ್ಜ್ ಮುಳುಗಡೆ ಹಿನ್ನೆಲೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಮುಂದಿನ ಸಿಎಂ ಎಚ್ಸಿ ಮಹದೇವಪ್ಪ ಕೂಗು ಮೊಳಗಿದೆ. ಮೈಸೂರಿನಲ್ಲಿ ಅಂಬೇಡ್ಕರ್ ಸಂವಿಧಾನದ ಪೀಠಿಕೆ ಉದ್ಘಾಟಿಸಿದ ವೇಳೆ ಮಹದೇವಪ್ಪ ಮುಂದಿನ ಸಿಎಂ ಅಂತ ಕೂಗಿದ್ರು. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಎಚ್ಸಿ ಮಹದೇವಪ್ಪ ಹೇಳಿದಾಗಲೂ ಕೂಡ ಬೆಂಬಲಿಗರು ಮುಂದುವರೆಸಿದ್ರು. ಮುಗುಳ್ನಗೆಯೊಂದಿಗೆ ಇದೆಲ್ಲ ಅಭಿಮಾನಿಗಳ ಆಸೆ ಅಂತ ಮಹದೇವಪ್ಪ ಹೊರಟರು. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ನನಗೆ ಯಾವುದೇ ಜವಾಬ್ದಾರಿ ನೀಡಿದ್ರೂ ನಿಭಾಯಿಸ್ತೇನೆ. ಜವಾಬ್ದಾರಿ ಕೊಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮಹದೇವಪ್ಪ ತಿಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.